ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂಥ ಚೈತ್ರ ಕುಂದಾಪುರ ಅವರು ಹಲ್ಲೆ ಮಾಡ್ತಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಈ ಹಿಂದೆ ಸಾಕಷ್ಟು ಸದ್ದನ್ನು ಮಾಡಿರುವಂಥ ಚೈತ್ರನ ತಂದೆಯ ಮೇಲೆ ಹಲ್ಲೆ ಪ್ರಕರಣ ಆಗಿರ್ಬೋದು. ಅದೇ ರೀತಿಯಾಗಿ ಕಿರುಕುಳ ಪ್ರಕರಣ ಏನಿದೆ, ಈಗ ಚೈತ್ರ ಕುಂದಾಪುರ ಅವರ ತಂದೆಗೆ ಈಗ ನ್ಯಾಯ ಸಿಕ್ಕಿರುವಂಥದ್ದು. AC ಕೋರ್ಟಿಗೆ ಏನು ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಅದರ ತೀರ್ಪು ಕೂಡ ಹೊರಬಿದ್ದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಾಲಕೃಷ್ಣ ನಾಯ್ಕ್ ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಚೈತ್ರ ಕುಂದಾಪುರ ಅವರು ನಿಮ್ಮ ಮೇಲೆ ಹಲ್ಲೆಯನ್ನು ಮಾಡ್ತಾಯಿದ್ರು, ಕಿರುಕುಳವನ್ನು ಕೊಡ್ತಿದ್ರು ಅಂತ ಹೇಳಿ ಪೊಲೀಸ್ ಠಾಣೆಯನ್ನು ತುಂಬ ಸುತ್ತಿದ್ರಿ, ನ್ಯಾಯ ಕೊಡಬೇಕಂತ ಹೋರಾಡಿದ್ರಿ. ಅದರ ನಂತರ ನೀವು AC ಕೋರ್ಟಿಗೆ ಹೋಗಿದ್ರಿ, ಈಗ ತೀರ್ಪು ಬಂದಿರುವಂಥದ್ದು. ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ನನಗೆ ಸಂತೋಷ ಇದೆ. ನನಗೆ ನ್ಯಾಯಾಲಯ ನನ್ನ ಪರವಾಗಿ ತೀರ್ಪು ಕೊಟ್ಟರೆ ನನಗೆ ತುಂಬ ಸಂತೋಷ ಇದೆ. ಹಾಗೆ ಇನ್ನೇ ಮುಂದೆ ನನಗೆ ಪೊಲೀಸ್ ಇಲಾಖೆ ತುಂಬ ಸಹಕಾರ ಕೊಡಬೇಕು, ನನಗೆ ರಕ್ಷಣೆ ಕೊಡಬೇಕು. ಮತ್ತು ನನಗೆ ಅವರಿಂದ ಯಾವುದೇ ರೀತಿ ಮುಂದೆ ಮನೆಯಲ್ಲಿ ಆಸ್ತಿ ಬಗ್ಗೆ ಆಗಲಿ, ಜಾಗದ ಬಗ್ಗೆ ಆಗಲಿ, ಮನೆ ಬಗ್ಗೆ ಆಗಲಿ ಯಾವುದೇ ಹಕ್ಕುಂಟಂತ ಹೇಳುವಂಗೆ ಇಲ್ಲ. ಅಂದರೆ ಅವರು 3 ಜನರು ಇದ್ದಾರೆ ನನಗೆ ಮಕ್ಕಳು. 3 ಜನ ಸಮೂಹದಲ್ಲಿ ಬಂದು ನನ್ನ ಸಮೂಹದಲ್ಲಿ ಅವರು ವಿಂಗಡಣೆ ಮಾಡಿಕೊಡ್ಬೇಕು ಆಸ್ತಿಯನ್ನು. ನನ್ನ ಒಪ್ಪಿಗಿಲ್ಲದೆ ಯಾವುದನ್ನು ಅವರಿಗೆ ನಾನು ಕೊಡುತ್ತಿದ್ದಿಲ್ಲ. ಮತ್ತು ನನಗೆ ಅವರು ಮಾನಸಿಕ ಹಿಂಸೆ ಕೊಡಿದರೆ ನನ್ನ ಮೇಲೆ ಅಪವಾದ ಹೊರಿಸಿದ್ದಾರೆ. ನನ್ನ ಹೆಂಡತಿ ಮಾನಸಿಕ ಅನ್ನಿದ್ದಾರೆ ನನಗೆ, ಮಾನಸಿಕ. ಮತ್ತು ನನ್ನ ಮಗಳು ಚೈತ್ರ ಕುಡಿ ಅಭ್ಯಾಸ ಇದೆ, ನಾನು ಕುಡಿಯೋ ಅಭ್ಯಾಸ ಇದೆ ಅನ್ನೋ ಬಗ್ಗೆ ಅದು ನನಗೆ ಡಾಕ್ಟ್ರಿಂದ ಪರೀಕ್ಷೆ ಪಡಿಸಿ ಅದು ಸಾಬೀತುಪಡಿಸ್ಬೇಕು. ಅದು ನನಗೆ ಕಡ್ಡಾಯವಾಗಬೇಕು. ಅಂದರೆ ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂಥ ಚೈತ್ರ ಕುಂದಾಪುರ ಅವರು ಹಲ್ಲೆ ಮಾಡ್ತಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಈ ಹಿಂದೆ ಸಾಕಷ್ಟು ಸದ್ದನ್ನು ಮಾಡಿರುವಂಥ ಚೈತ್ರನ ತಂದೆಯ ಮೇಲೆ ಹಲ್ಲೆ ಪ್ರಕರಣ ಆಗಿರ್ಬೋದು. ಅದೇ ರೀತಿಯಾಗಿ ಕಿರುಕುಳ ಪ್ರಕರಣ ಏನಿದೆ, ಈಗ ಚೈತ್ರ ಕುಂದಾಪುರ ಅವರ ತಂದೆಗೆ ಈಗ ನ್ಯಾಯ ಸಿಕ್ಕಿರುವಂಥದ್ದು. AC ಕೋರ್ಟಿಗೆ ಏನು ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಅದರ ತೀರ್ಪು ಕೂಡ ಹೊರಬಿದ್ದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಾಲಕೃಷ್ಣ ನಾಯ್ಕ್ ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಚೈತ್ರ ಕುಂದಾಪುರ ಅವರು ನಿಮ್ಮ ಮೇಲೆ ಹಲ್ಲೆಯನ್ನು ಮಾಡ್ತಾಯಿದ್ರು, ಕಿರುಕುಳವನ್ನು ಕೊಡ್ತಿದ್ರು ಅಂತ ಹೇಳಿ ಪೊಲೀಸ್ ಠಾಣೆಯನ್ನು ತುಂಬ ಸುತ್ತಿದ್ರಿ, ನ್ಯಾಯ ಕೊಡಬೇಕಂತ ಹೋರಾಡಿದ್ರಿ. ಅದರ ನಂತರ ನೀವು AC ಕೋರ್ಟಿಗೆ ಹೋಗಿದ್ರಿ, ಈಗ ತೀರ್ಪು ಬಂದಿರುವಂಥದ್ದು. ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ನನಗೆ ಸಂತೋಷ ಇದೆ. ನನಗೆ ನ್ಯಾಯಾಲಯ ನನ್ನ ಪರವಾಗಿ ತೀರ್ಪು ಕೊಟ್ಟರೆ ನನಗೆ ತುಂಬ ಸಂತೋಷ ಇದೆ. ಹಾಗೆ ಇನ್ನೇ ಮುಂದೆ ನನಗೆ ಪೊಲೀಸ್ ಇಲಾಖೆ ತುಂಬ ಸಹಕಾರ ಕೊಡಬೇಕು, ನನಗೆ ರಕ್ಷಣೆ ಕೊಡಬೇಕು. ಮತ್ತು ನನಗೆ ಅವರಿಂದ ಯಾವುದೇ ರೀತಿ ಮುಂದೆ ಮನೆಯಲ್ಲಿ ಆಸ್ತಿ ಬಗ್ಗೆ ಆಗಲಿ, ಜಾಗದ ಬಗ್ಗೆ ಆಗಲಿ, ಮನೆ ಬಗ್ಗೆ ಆಗಲಿ ಯಾವುದೇ ಹಕ್ಕುಂಟಂತ ಹೇಳುವಂಗೆ ಇಲ್ಲ. ಅಂದರೆ ಅವರು 3 ಜನರು ಇದ್ದಾರೆ ನನಗೆ ಮಕ್ಕಳು. 3 ಜನ ಸಮೂಹದಲ್ಲಿ ಬಂದು ನನ್ನ ಸಮೂಹದಲ್ಲಿ ಅವರು ವಿಂಗಡಣೆ ಮಾಡಿಕೊಡ್ಬೇಕು ಆಸ್ತಿಯನ್ನು. ನನ್ನ ಒಪ್ಪಿಗಿಲ್ಲದೆ ಯಾವುದನ್ನು ಅವರಿಗೆ ನಾನು ಕೊಡುತ್ತಿದ್ದಿಲ್ಲ. ಮತ್ತು ನನಗೆ ಅವರು ಮಾನಸಿಕ ಹಿಂಸೆ ಕೊಡಿದರೆ ನನ್ನ ಮೇಲೆ ಅಪವಾದ ಹೊರಿಸಿದ್ದಾರೆ. ನನ್ನ ಹೆಂಡತಿ ಮಾನಸಿಕ ಅನ್ನಿದ್ದಾರೆ ನನಗೆ, ಮಾನಸಿಕ. ಮತ್ತು ನನ್ನ ಮಗಳು ಚೈತ್ರ ಕುಡಿಯೋ ಅಭ್ಯಾಸ ಇದೆ, ನಾನು ಕುಡಿಯೋ ಅಭ್ಯಾಸ ಇದೆ ಅನ್ನೋ ಬಗ್ಗೆ ಅದು ನನಗೆ ಡಾಕ್ಟ್ರಿಂದ ಪರೀಕ್ಷೆ ಪಡಿಸಿ ಅದು ಸಾಬೀತುಪಡಿಸ್ಬೇಕು. ಅದು ನನಗೆ ಕಡ್ಡಾಯವಾಗಬೇಕು. ಅಂದರೆ